ಮಂಗಳೂರಿನ ಫೆಂಗಲ್ ಚಂಡಮಾರುತ ಎಫೆಕ್ಟ್ ಭಾರಿ ಮಳೆಗೆ 3 ಮನೆಗಳ ಕಾಂಪೌಂಡ್ ಕುಸಿತ ಆಗಿದೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಈಗ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಕಾಣ್ತಾ ಇದೆ. ಭಾರಿ ಮಳೆಗೆ 3 ಮನೆಗಳ ಕಾಂಪೌಂಡ್ ಕುಸಿತ ಆಗಿದೆ. ಮಳೆ ನೀರು ನುಗ್ಗಿ ಛಿದ್ರವಾದಂತಹ ಕಾಂಪೌಂಡ್ ದಕ್ಷಿಣ ಕನ್ನಡದ ಕರಂಗಲಪಾಡಿಯ ಸಿಜಿ ಕಾಮತ್ ರಸ್ತೆಯಲ್ಲಿ ಆಗಿರುವಂತಹ ಘಟನೆ. ಮುಂಜಾನೆ ವೇಳೆಗೆ ಒಮ್ಮೆಲೆ ನುಗ್ಗಿ ಬಂದಂತಹ ಮಳೆ ನೀರು ಎಲ್ಲರೂ ಕೂಡ ಮನೆಯ ಒಳಗಿದ್ದರಿಂದ ದುರಂತ ತಪ್ಪಿದೆ. ನೀರು ಹರಿಯಲು ಜಾಗ ಇಲ್ಲದೆ ನುಗ್ಗಿದಂತ ನೀರು. ಇದು ದಕ್ಷಿಣ ಕನ್ನಡದಲ್ಲಿ ಸದ್ಯಕ್ಕೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಕಾಂಪೌಂಡ್ ಇಲ್ಲಿ ಕುಸಿದಿರೋದನ್ನು ನೀವು ಗಮನಿಸಬಹುದು. ಸೊ ಇದು ತಮಿಳುನಾಡು ಭಾಗದಿಂದ ಆರಂಭ ಆಗಿ ಅಲ್ಲಿಂದ ಕಡಲ ತೀರದಿಂದ ಶುರುವಾಗಿರುವಂಥ ಫೆಂಗಲ್ ಎಫೆಕ್ಟ್ ಈಗ ಕರಾವಳಿ ಭಾಗ ಕರ್ನಾಟಕದ ಮಂಗಳೂರಿನಲ್ಲೂ ಕೂಡ ಈಗ ಕಂಡು ಬರ್ತಾ ಇದೆ. ಸಿಜಿ ಕಾಮತ್ ರಸ್ತೆಯ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಕಾಂಪೌಂಡ್ ಅದು ಕೂಡ 3 ಮನೆಗಳ ಕಾಂಪೌಂಡ್ ಕುಸಿದು ಬಿದ್ದಿರೋದು. ಸೊ ಮಳೆ ನೀರು ನುಗ್ಗಿದಂಥ ಕಾರಣ ಈಗ ಛಿದ್ರವಾದಂಥ ಕಾಂಪೌಂಡ್. ಅದೃಷ್ಟಕ್ಕೆ ಎಲ್ಲರೂ ಕೂಡ ಮನೆ ಒಳಗಿದ್ರು, ಯಾರು ಕೂಡ ಸುತ್ತಮುತ್ತ ಓಡಾಡ್ತಾ ಇರಲಿಲ್ಲ. ಆ ಕಾರಣಕ್ಕೆ ಅನಾಹುತ ತಪ್ಪಿದೆ. ಇನ್ನು ಮನೆಯ ಒಳಗೆ ಕಾಂಪೌಂಡ್ನ ಒಳಗೆ ಗೇಟ್ ಎಲ್ಲ ಕಡೆ ಕೂಡ ಕಸದ ರಾಶಿ ನೀವು ನೋಡ್ಬೋದಲ್ಲಿ, ಕೆಸರು ಇದೆಲ್ಲವೂ ಕೂಡ ಬಂದು ಸೇರಿರೋದು. ಹಾಗೆ ಸಿಜಿ ಕಾಮತ್ ರಸ್ತೆಯಲ್ಲಿ ಕಾಂಪೌಂಡ್ ಬ್ರೇಕ್ ಆಗಿರೋದನ್ನ ನೋಡ್ತಾ ಇದ್ದೀರಿ. ಈಗ ಈ ಪೈಪ್ಲೈನ್ ಎಲ್ಲವೂ ಕೂಡ ಅಲ್ಲಿ ತೊಂದರೆಗೊಳಗಾಗಿದೆ. ಸೊ ಇದು ಕರಾವಳಿ ಭಾಗದಲ್ಲಿ ಹಿಂದಿನ 1-2 ದಿನ ನೋಡಿದ್ರೆ ಮೋಡ ಕವಿದ ವಾತಾವರಣ ಇತ್ತು. ಆದರೆ ಈಗ ಕಂಪ್ಲೀಟ್ ಆಗಿ ಹಗಲಲ್ಲೇ ಕತ್ತಲಾದಂಥ ವಾತಾವರಣ. ನಮ್ಮ ಪ್ರತಿನಿಧಿ ಅಶ್ವಿತ್ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಂಗಳೂರು ನಗರದ ಸಿಜಿ ಕಾಮತ್ ರೋಡ್ನಲ್ಲೇ ಒಂದು ಜಲಸ್ಫೋಟದ ರೀತಿಯಾದ ಘಟನೆ ನಡೆದಿದೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ಗಮನಿಸಬಹುದು, ಮಳೆಯ ಪ್ರಮಾಣ ಹೆಚ್ಚಾದಂತೆ ನೀರಿನ ಪ್ರಮಾಣವು ಕೂಡ ಹೆಚ್ಚಾಗಿದೆ. ಹೀಗಾಗಿ ಇಲ್ಲಿ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗದೆ ಕಾಂಪೌಂಡ್ ಆ ತಡೆಗೋಡೆಯಿಂದ ಅದು ಸಂಪೂರ್ಣವಾಗಿ ಧರಾಶಾಹಿ ಆಗಿರುವಂಥದ್ದು ಗಮನಿಸಬಹುದು. ಯಾವ ರೀತಿಯಾಗಿ ಒಟ್ಟು 2 ಅಂದರೆ ಒಂದು ಅಪಾರ್ಟ್ಮೆಂಟ್ ಇದೆ, ಇನ್ನೊಂದು ಮನೆ ಇದೆ. ಆ ಮನೆಯ ಏನು ತಡೆ ಕಾಂಪೌಂಡ್ ವಾಲ್ ಇದೆ, ಅದು ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಕೂಡ ಬಂದು ಪರಿಶೀಲನೆ ಕೂಡ ಮಾಡಿದ್ದಾರೆ. ಈಗಾಗಲೇ ಗಮನಿಸಬಹುದು, ಈ ಭಾಗದ ಆವರಣಗೋಡೆ ಇನ್ನೊಂದು ಏನು ಬಿಲ್ಡಿಂಗ್ ಇದೆ ಅದರ ಮೇಲೆ ಧರಾಶಾಹಿಯಾಗಿ ಉರುಳಿ ಬಿದ್ದಿರುವಂಥದ್ದು. ಅಂದರೆ ಏಕಾಏಕಿಯಾಗಿ ನೀರು ಮೇಲ್ಭಾಗದಿಂದ ಬಂದಿರುವಂಥದ್ದು. ಹೀಗಾಗಿ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗದೆ ಆ ನೀರು ಕಾಂಪೌಂಡ್ ವಾಲ್ ಹತ್ರ ಶೇಖರಣೆಯಾಗಿ ಆ ಬಳಿಕ ಕಾಂಪೌಂಡ್ ವಾಲೇ ಧರಾಶಾಹಿಯಾಗಿ ಬಿದ್ದು, ಅಂದರೆ ನೀರು ಒಡೆದು ಹೋಗಿರುವಂಥದ್ದು ಇಲ್ಲಿ ಗಮನಿಸಬಹುದು. ಇಲ್ಲೊಂದು ಮನೆ ಇದೆ, ಈ ಮನೆಯ ಕಾಂಪೌಂಡು ಕೂಡ ಕೆಳಗೆ ಕುಸಿದು ಬಿದ್ದಿರುವಂಥದ್ದು. ಮನೆಯೊಳಗೂ ಕೂಡ ನೀರು ನುಗ್ಗಿರುವಂಥದ್ದು. ತಡರಾತ್ರಿ ವೇಳೆ ಏಕಾಏಕಿಯಾಗಿ ಮನೆಯೊಳಗೆ ನೀರು ಬಂದು ಈ ಒಂದು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಸದ್ಯ ಮನೆಯವರು ಮೇಲ್ಭಾಗದ ಮನೆಗೆ ಶಿಫ್ಟ್ ಆಗಿದ್ದಾರೆ. ಗಮನಿಸ್ಬೋದು, ಆ ಮನೆಯ ಮುಂಭಾಗದಲ್ಲಿದ್ದಂಥ ಕಾಂಪೌಂಡ್ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಕೆಳಭಾಗದಿಂದ ಕುಸಿದು ಕೆಳಕ್ಕೆ ಬಿದ್ದಿರುವಂಥದ್ದು. ಅದೃಷ್ಟವಶಾತ್ ಇಲ್ಲಿ ರಾತ್ರಿ ಹೊತ್ತು ಈ ಘಟನೆ ಆಗಿರೋದ್ರಿಂದಾಗಿ ಯಾರಿಗೂ ಕೂಡ ಅಪಾಯ ಆಗಿಲ್ಲ. ಜಿಲ್ಲೆಯ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಈ ರೀತಿಯಾದ ಘಟನೆ ಆಗುತ್ತೆ ಆ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು, ಮೆಸ್ಕಾಂ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಎಲ್ಲರೂ ಕೂಡ ತುರ್ತು ಕಾರ್ಯವನ್ನು ಕೈಗೊಂಡು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಮತ್ತು ಯಾವುದೇ ತೊಂದರೆಗೆ ಒಳಗಾಗದಂತೆ ಆ ಒಂದು ಸಮಸ್ಯೆ ನಿವಾರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಸೂಚನೆ ನೀಡಿದ್ದಾರೆ. ಇವತ್ತು ಜಿಲ್ಲೆಯಾದ್ಯಂತ ಆರೆಂಜ್ ಅಲರ್ಟ್ ಇದೆ. ಹೀಗಾಗಿ ಮುಂದಿನ ಗಂಟೆಗಳಲ್ಲೂ ಕೂಡ ಸಾಕಷ್ಟು ಮಳೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು. ಇನ್ನು ಮಂಗಳೂರಿನಲ್ಲಿ ಕೊಚ್ಚಿ ಹೋದಂಥ ಮೀನುಗಾರಿಕೆಯ ಬೋಟ್, ಬಂದರ್ನಲ್ಲಿ ಲಂಗರು ಹಾಕಿದ್ದಂಥ ಬಲೆ ಬೀಸುವಂತಹ ದೋಣಿಗಳು, ಈಗ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಮೀನುಗಾರಿಕೆ ಈಗಾಗಲೇ ಅಲರ್ಟ್ ನೀಡಲಾಗಿತ್ತು, ಯಾರೂ ಕೂಡ ಮೀನುಗಾರಿಕೆಗೆ ಹೋಗಬಾರ್ದು ಅಂತ. ಅಲೆಗಳ ಅಬ್ಬರ ಜಾಸ್ತಿ ಆಗಿತ್ತು. ಸೊ ನಿನ್ನೆ ರಾತ್ರಿ ವೇಳೆಗೆ ಮಳೆಗೆ ಬಂದರಿಗೆ ಹರಿದು ಬಂದಂಥ ಅಪಾರ ನೀರು ರಾತ್ರಿ ದೋಣಿಗಳನ್ನು ಮತ್ತೆ ಎಳೆದು ತಂದು ಈಗ ಮೀನುಗಾರರು ದಡದತ್ತ ಈಗ ಸಾಗಿಸ್ತಾ ಇದ್ದಾರೆ. ಸೊ ಬಂದರ್ನಲ್ಲಿ ಲಂಗರು ಹಾಕಿದ್ದಂಥ ದೋಣಿಗಳೇನಿದೆ ಎಲ್ಲವೂ ಕೂಡ ಅಲೆಗಳ ಅಬ್ಬರಕ್ಕೆ ನಿಮಗೆ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಆಲ್ಮೋಸ್ಟ್ ನಾವು ತಮಿಳುನಾಡಿನಲ್ಲಿ ಏನು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಅದೇ ರೀತಿ ಸಿಮಿಲರ್ ಇಲ್ಲಿ ಕಂಡು ಬರ್ತಾ ಇದೆ. ದಕ್ಷಿಣ ಕನ್ನಡದ ಫೆಂಗಲ್ ಸೈಕ್ಲೋನ್ ಅಬ್ಬರ ಬಜ್ಪೆ ಸಮೀಪದ ಅದ್ಯಪಾಡಿಯಲ್ಲಿ ಭೂಮಿ ಕುಸಿದಿದೆ. ಸೊ ದಕ್ಷಿಣ ಕನ್ನಡದಲ್ಲಿ ಫೆಂಗಲ್ ಸೈಕ್ಲೋನ್ನ ಅಬ್ಬರ ಈಗ ನಾವು ಕಳೆದ 2 ದಿನದಿಂದ ಬಜ್ಪೆ ಸಮೀಪದ ಅದ್ಯಪಾಡಿ ಎಲ್ಲೂ ಕೂಡ ಒಂದಷ್ಟು ಭೂಕುಸಿತ ಆಗಿದೆ. ಬಜ್ಪೆ ಅದ್ಯಪಾಡಿಯ ರಸ್ತೆ ಸಂಪರ್ಕ ಸದ್ಯಕ್ಕೆ ಕಟ್ ಆಗಿದೆ. ಕರಾವಳಿ ಭಾಗದಲ್ಲಿ ಉಡುಪಿ, ಮಂಗಳೂರು ಎರಡೂ ಕಡೆ ಕೂಡ ನಾವು ನೋಡ್ತಿರೋ ಹಾಗೆ ವಿಮಾನ ನಿಲ್ದಾಣ ಕೆಳಭಾಗದ ಒಂದು ಪ್ರದೇಶ ಇದು ಅದ್ಯಪಾಡಿ. ಮಂಗಳೂರಿನ ಏರ್ಪೋರ್ಟ್ ಏನು ನೋಡ್ತೀವಿ ಆ ಭಾಗದಲ್ಲಿ ಬರುವಂತಹ ಪ್ರದೇಶ ಇದು. ಸೊ ಮಂಗಳೂರು ವಿಮಾನ ನಿಲ್ದಾಣದ ಕೆಳಭಾಗ, ನಿಲ್ದಾಣದ ಭಾಗದಿಂದ ಹರಿದು ಬಂದಂಥ ಮಣ್ಣು ನೀರು ಆಲ್ಮೋಸ್ಟ್ ಈ ಮಂಗಳೂರಿನ ಕಾವೂರು ಭಾಗದಿಂದ ಕಟೀಲ್ ಕಡೆ ಏನು ಹೋಗ್ತೀವಲ್ಲ ಆ ಒಂದು ರೂಟ್ನಲ್ಲಿ ಬರುವಂಥ ಒಂದು ಏರಿಯಾ ಇದು. ಸೊ ಬಜ್ಪೆ ಬಳಿ ಅದ್ಯಪಾಡಿಯಲ್ಲಿ ಭೂಕುಸಿತ ಆಗಿದೆ. ಮನೆಯ ಮುಂದಿನ ತುಳಸಿ ಕಟ್ಟೆಯಿಂದ ಹಿಡಿದು
ಎಲ್ಲ ಕಂಪ್ಲೀಟ್ ಆ ಜಗಲಿ ಏನು ಬರುತ್ತೆ ಎಲ್ಲ ಕಡೆ ಕೂಡ ಕೆಸರು ತುಂಬ ಹೋಗಿದೆ. ಸೊ ಆದ್ಯಪಾಡಿಯ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ ದಕ್ಷಿಣ ಕನ್ನಡದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂತ. ನಿಲ್ದಾಣದ ಭಾಗದಿಂದ ಹರಿದು ಬಂದಂಥ ಮಣ್ಣು ನೀರು. ಇದು ಉಮಾನಾಥ್ ಸಾಲಿಯಾನ್ ಅವರ ಮನೆ. ಅವರ ಮನೆಯ ಮುಂದಿನ ಕಟ್ಟೆ ಏನಿದೆ, ಮೆಟ್ಲುಗಳೇನಿವೆ, ಅಲ್ಲಿಂದ ಮೇಲಿಂದ ಹರಿದು ಬರ್ತಾ ಇದೆ ಕೆಸರೆಲ್ಲವೂ ಕೂಡ ಬಂದು ಆ ಜಗಲಿಗೆ ಆಲ್ಮೋಸ್ಟ್ ಅವರ ಮುಂದಿನ ವರಾಂಡ ಏನಿದೆ ಎಲ್ಲ ಕಡೆ ಕೂಡ ಕೆಸರೇನೆ. ಅಲ್ಲಿಂದ ಮೇಲೆ ಹೋದರೆ ಏರ್ಪೋರ್ಟ್ ಸಿಗುತ್ತೆ ನಿಮಗೆ. ಸ್ವಲ್ಪ ಬೆಟ್ಟ ಪ್ರದೇಶ, ಅದು ಸ್ವಲ್ಪ ಜರಿ ಪ್ರದೇಶ. ಸೊ ಮೇಲಿಂದ ಬರ್ತಿರುವಂಥ ಕೆಸರು ಮಣ್ಣೆಲ್ಲವೂ ಕೂಡ ಆ ರಸ್ತೆಗೆ ಬರ್ತಾ ಇದೆ. ಇದೀಗ ಇದೇ ಒಂದು ಪ್ರದೇಶದಿಂದ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪೃಥ್ವಿ, ಈಗ ನಾವು ಗಮನಿಸ್ತಾ ಇದ್ದೀವಿ ಏರ್ಪೋರ್ಟ್ನ ಕೆಳಭಾಗ ನಾವೀಗ ನೋಡ್ತಿರೋ ಹಾಗೆ ಸದ್ಯಕ್ಕೆ ಏನೆಲ್ಲ ಅನಾಹುತ ಆಗಿದೆ, ಜೊತೆಗೆ ಓವರ್ ಆಲ್ ಮಂಗಳೂರು ಭಾಗದಲ್ಲಿ ಸದ್ಯಕ್ಕೆ ಮಳೆ ಹೇಗಿದೆ, ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಏನಾದರೂ ಕಡಿಮೆ ಇದೆಯಾ ಅಥವಾ ಮತ್ತೆ ಹೆಚ್ಚಾಗ್ತಿದೆಯಾ, ಹೇಗೆ? ಅವಿನಾಶ್, ಮಳೆ ಸ್ವಲ್ಪ ಕಡಿಮೆ ಆದರೂ ಕೂಡ ಅದರ ಎಫೆಕ್ಟ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಗಾಳಿ ಇನ್ನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಡಲ ಬಳಿ ಬೀಸ್ತಾ ಇದೆ. ಸೊ ಇಲ್ಲಿ ಕೇವಲ ತಗ್ಗು ಪ್ರದೇಶಗಳಿಗೆ ಮಾತ್ರ ಅಲ್ಲ, ಅದರ ಏನು ಚಂಡಮಾರುತದ ಬಿಸಿ ಈಗ ಎತ್ತರದ ಪ್ರದೇಶಗಳಿಗೂ ತಟ್ಟಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಏನು ಆದ್ಯಪಾಡಿಯಲ್ಲಿ ನಿನ್ನೆ ರಾತ್ರಿ ಗುಡ್ಡ ಕುಸಿದಿದೆ, ಸಂಪೂರ್ಣವಾಗಿ ರಸ್ತೆ ಈಗ ಬಂದಾಗಿರುವಂಥ ಇಲ್ಲಿ ನೋಡ್ಬೋದಾಗಿದೆ. ಅಂದರೆ ಇದು ಬಜ್ಪೆ ಮತ್ತು ಆದ್ಯಪಾಡಿ ಸಂಪರ್ಕ ಮಾಡುವಂಥ ರಸ್ತೆ ಇದಾಗಿರುತ್ತೆ. ಇಲ್ಲಿ ಮೇಲ್ಗಡೆ ಕುಸಿದಂತಹ ಗುಡ್ಡ ಈ ಒಂದು ರಸ್ತೆ ಮೇಲೆ ಬಂದಿರೋದ್ರಿಂದ ಈ ರಸ್ತೆ ಮೇಲೆ ಸಂಪೂರ್ಣವಾಗಿ ಈ ಒಂದು ಮಡ್ಡು ತುಂಬಿಕೊಂಡಿದೆ. ಸೊ ಆದ್ದರಿಂದ ಯಾವುದೇ ರೀತಿ ವಾಹನಗಳು ಓಡಾಡಲಿಕ್ಕೆ ಆಗೋದಿಲ್ಲ. ಈಗ ಸದ್ಯಕ್ಕೆ ಅರ್ತ್ ಮೂವರ್ಗಳನ್ನು ಕರೆಸಿ ಇಲ್ಲಿ ಬಿದ್ದಂತಹ ಏನು ಈ ಎಲೆಕ್ಟ್ರಿಕಲ್ ಪೋಲ್ಗಳೇನಿದೆ ಅದನ್ನು ಸರಿ ಮಾಡುವಂಥ ಕೆಲಸ, ಅದಾದ ಬಳಿಕ ಅರ್ತ್ ಮೂವರ್ಗಳಿಂದ ಮಣ್ಣನ್ನು ತೆರವು ಮಾಡುವಂಥ ಕೆಲಸಕ್ಕೆ ಈಗ ಏನು ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಸ್ಥಳೀಯರು ಕೂಡ ಇಲ್ಲೇ ಇದ್ದಾರೆ. ಸೊ ಇಲ್ಲಿ ಏನು ಪ್ರವಾಹದ ಮಾದರಿಯಲ್ಲಿ ಬಂದಂತಹ ಗುಡ್ಡ ಕುಸಿದಂಥದ್ದು ಇಲ್ಲಿ ಈ ಭಾಗದಲ್ಲಿ ಹೋಗಿರುವಂಥದ್ದು. ಸೊ ಈ ಭಾಗದಲ್ಲಿ ಹೋದಂಥ ಸಂದರ್ಭದಲ್ಲಿ ಆ ಒಂದು ಮನೆಯ ಭಾಗಕ್ಕೆ ಕೂಡ ಅದು ಸಂಪೂರ್ಣವಾಗಿ ಅದರ ಮಣ್ಣು ಕೆಳಗಡೆ ಹೋಗಿರುವಂಥದ್ದು. ಅಲ್ಲಿ ನೋಡ್ಬೋದಾಗಿದೆ ಕೆಳಗಡೆ ಏನಿದೆ ಅದೇ ಆ ಉಮಾನಾಥ್ ಕೋಟ್ಯನವರ ಮನೆ. ಸೊ ಈ ಒಂದು ರಸ್ತೆಯ ಪಕ್ಕದಲ್ಲಿತ್ತು. ಇಲ್ಲಿ ಪ್ರವಾಹದ ಮಾದರಿಯಲ್ಲಿ ನಿನ್ನೆ ನೀರಿನ ಜೊತೆ ಕೆಸರು ಮಣ್ಣು ಅವರ ಮನೆ ಬಳಿಗೆ ಹೋಗಿರುವಂಥದ್ದು. ಆ ಮನೆಯ ಮುಂಭಾಗ ಸಂಪೂರ್ಣವಾಗಿ ಏನು ಇಂಟರ್ಲಾಕ್ನಿಂದ ಅವರು ಒಂದು ಅಂಗಳವನ್ನು ಮಾಡ್ಕೊಂಡಿದ್ದು, ಅದರ ಮೇಲೆ ಸಂಪೂರ್ಣವಾಗಿ ಈಗ ಮಣ್ಣಿರುವಂಥದ್ದು, ತುಳಸಿ ಕಟ್ಟೆ ಬಳಿ ಹಾನಿಯಾಗಿರುವಂಥದ್ದು, ಪಕ್ಕದಲ್ಲಿರುವಂಥ ಅಡಿಕೆ ತೋಟದ ಬಳಿ ಕೂಡ ಕೊರೆತ ಉಂಟಾಗಿರುವಂಥದ್ದು. ಸೊ ಸಂಪೂರ್ಣವಾಗಿ ಮುಂದಿನ ಗದ್ದೆವರೆಗೂ ಕೂಡ ಅದು ವ್ಯಾಪಿಸಿ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಒಂದು ಕಡೆ ಇದು ಫೆಂಗಲ್ ಚಂಡಮಾರುತದಿಂದ ಬಂದ ಮಳೆಯ ಜೊತೆಗೆ ಆಗಿರುವಂಥದ್ದು. ಆದರೆ ಇಲ್ಲಿನ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇರುವಂಥದ್ದು ಏರ್ಪೋರ್ಟ್ ಅಥಾರಿಟಿ ಮೇಲೆ. ಸೊ ಇಲ್ಲಿ ನೋಡ್ಬೋದಾಗಿದೆ, ಇದರ ಪಕ್ಕದಲ್ಲಿರುವಂಥದ್ದು ಇದೇ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರನ್ವೇ ಆಗಿರುತ್ತೆ. ಸೊ ಮೇಲ್ಗಡೆ ರನ್ವೇ ಇದೆ, ಮೇಲ್ಗಡೆ ಆ ಭಾಗದಿಂದ ಈ ಒಂದು ಗುಡ್ಡ ಕುಸಿದು ಇಲ್ಲಿಗೆ ಬಂದಿರುವಂಥದ್ದು. ಅಂದರೆ ಇವರು ಮಾಡುವ ಆರೋಪದ ಪ್ರಕಾರ ರನ್ವೇಯಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿತ್ತು. ಅವರು ಎಲ್ಲ ಕಡೆ ಆ ನೀರನ್ನು ಓಪನ್ ಮಾಡಿಬಿಟ್ಟಿದ್ದಾರೆ. ಒಂದೇ ಕಡೆ ಬಿಟ್ಟಂಥ ಸಂದರ್ಭದಲ್ಲಿ ಅದು ಪ್ರವಾಹದ ಮಾದರಿಯಾಗಿ ಇಲ್ಲಿ ಹರಿದು ಒಂದು ಗುಡ್ಡ ಕುಸಿದುಕೊಂಡಿದೆ. ಗುಡ್ಡ ಕುಸಿದು ಆನಂತರ ಈ ಒಂದು ರಸ್ತೆಗೆ ಮತ್ತು ಎಲೆಕ್ಟ್ರಿಕಲ್ ಪೋಲ್ಗಳ ಮೇಲೆಲ್ಲ ಬಿದ್ದು ಪಕ್ಕದಲ್ಲಿ ಮನೆ ಗದ್ದೆಗಳನ್ನು ಆವರಿಸಿರುವಂಥದ್ದು ಅಂತ ಹೇಳಿ ಅವರು ಆರೋಪವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಸ್ಥಳಕ್ಕೆ ತಹಶೀಲ್ದಾರ್ ಮತ್ತು ವಿವಿಧ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಅವರಿಗೂ ಕೂಡ ದೂರನ್ನು ಕೊಡುವಂಥ ಕೆಲಸವನ್ನು ಸ್ಥಳೀಯರು ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ಏರ್ಪೋರ್ಟ್ನ ರನ್ವೇ ಏನಿದೆ ಆ ರನ್ವೇ ಈ ರೀತಿ ಮಳೆ ಬಂದಂಥ ಸಂದರ್ಭದಲ್ಲಿ ರನ್ವೇಯಲ್ಲಿ ಸಂಪೂರ್ಣವಾಗಿ ನೀರು ನಿಲ್ಲುತ್ತೆ. ಅವರು ಒಂದೇ ಸಾರಿ ಅದನ್ನು ಬಿಡ್ತಾರೆ. ಏರ್ಪೋರ್ಟ್ನವರ ನಿರ್ಲಕ್ಷ್ಯದಿಂದ ಕೂಡ ಇಂಥ ಘಟನೆ ಸಂಭವಿಸಿದೆ ಅಂತ ಹೇಳಿ ಅವರ ಆರೋಪವಾಗಿರುವಂಥದ್ದು. ಅವಿನಾಶ್, ಧನ್ಯವಾದ ಪೃಥ್ವಿರಾಜ್.